ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬ್ಲಾಕ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 12 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 13th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ರೆ, ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡೋರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋದು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರೀದೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ನನ್ನ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ನ ಕೂಡ ಮಾಡ್ಬಿಡಿ. ನೀವು ಕೊಡೋ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ ಲೀಡರ್ ಬೋರ್ಡ್ ಮೇಲೆ ಬರೋದಕ್ಕೆ. ಅದರಿಂದ ನಮ್ಮ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ನನಗೂ ತುಂಬಾನೇ ಎನ್ಕರೇಜಿಂಗ್ ಆಗಿ ಸಪೋರ್ಟಿವ್ ಆಗಿ ಕೂಡ ಇರುತ್ತೆ ಈ ತರ ಒಳ್ಳೆ ಒಳ್ಳೆ ಸೀರೀಸ್ ನ ಮಾಡೋದಕ್ಕೆ. ಮತ್ತೆ ಇವತ್ತು ದೇವಾ ಅವರಿಗೆ ಹಾಯ್ ಹೇಳ್ಬೇಕು ಮುಖ್ಯವಾಗಿ. ಯಾಕಂದ್ರೆ ಪ್ರತಿ ಸತಿ ಪ್ರತಿಯೊಂದು ವಿಡಿಯೋಗೂ ಹಾಯ್ ಅಂತಾನೆ ಕಮೆಂಟ್ ಮಾಡ್ತಾರೆ. ನಾನು ಬರೀ ಅವ್ರಿಗೆ ಕಮೆಂಟ್ ಮುಖಾಂತರ ರಿಪ್ಲೈ ಮಾಡ್ತಾ ಇದ್ದೆ. ಬಟ್ ಇವತ್ತು ಹಾಯ್ ದೇವಾ, ಐ ಹೋಪ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್. ಅಂಡ್ ನೆಕ್ಸ್ಟ್ ನಿಸರ್ಗ ಅವರಿಗೆ, ಸದಾನಂದ ನಾಯಕ್ ಅವರಿಗೆ, ಗೀತಾ ಅವರೇ ದಯವಿಟ್ಟು ಕೋಪ ಮಾಡ್ಕೊಂಡ್ಬೇಡಿ. ಒಂದೊಂದ್ ವಿಡಿಯೋನಲ್ಲೂ ಕೆಲವ್ರ ಹೆಸರನ್ನ ಹೇಳ್ತಾ ಇದ್ನಲ್ವಾ, ಅದರಿಂದ ನಿಮ್ ಹೆಸರನ್ನ ಇದಕ್ಕೂ ಮುಂಚೆ ಹೇಳಕ್ ಆಗ್ಲಿಲ್ಲ ಅಷ್ಟೇ. ಐ ಆಮ್ ರಿಯಲಿ ಸಾರಿ. ಗೀತಾ ಅವರಿಗೆ, ಹರೀಶ್ ಅವರಿಗೆ, ರಕ್ಷಿತಾ ಮಣ್ಣಪ್ಪ ಅವರಿಗೆ, ಆಮೇಲೆ ಸೌಮ್ಯ, ಮೌನ, ಉಷಾ, ಮತ್ತೆ ನಮ್ಮ ಸುನಿಲ್ ಬ್ರೋ ಅವರಿಗೆ. ಅವರು ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಮುಣಗೋಗ್ಬಿಟ್ಟಿದ್ದಾರೆ. ಇದ್ರೂ ಪರವಾಗಿಲ್ಲ ಅಣ್ಣ, ಫ್ರೀ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಮತ್ತೆ ನಿಮ್ಮೆಲ್ಲರಿಗೂ ನನ್ ಕಡೆಯಿಂದ ಹಾಯ್. ಹಾಗೆ ಇವತ್ತಿನ ನಿಮ್ ದಿನ ಚೆನ್ನಾಗಿ ತುಂಬಾ ಖುಷಿಯಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಮತ್ತೆ ಇನ್ ಉಳಿದಿರೋರ ಹೆಸರನ್ನ ಖಂಡಿತ ಬೇರೆ ವಿಡಿಯೋಸ್ ಅಲ್ಲಿ ಹೇಳ್ತೀನಿ, ಓಕೆನಾ? ಅಂಡ್ ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಜಂಗು ರೋಡ್ ಅಲ್ಲಿ ಅವ್ರ ತಾಯಿ ನಿಂತ್ಕೊಂಡಿರೋದನ್ನ ನೋಡಿ ತುಂಬಾನೇ ಫೀಲ್ ಮಾಡಿದ್ದ. ದುಡ್ಡಿದವ್ರಿಗೋಸ್ಕರ ನನ್ನ ಬಿಟ್ಕೊಟ್ಟೆ ಅಲ್ವಾ ನೀನು, ಇವಾಗ ನಿನ್ ಪರಿಸ್ಥಿತಿ ಈ ತರ ಆಗೋಯ್ತಲ್ವಾ ಅಂತ ಪಾಪ ತುಂಬಾ ಫೀಲ್ ಮಾಡಿ ಹತ್ತಿರ್ತಾನೆ. ಅದಾದ್ಮೇಲೆ ಜಂಗು ಅಲ್ಲಿಂದ ಹೊರಟೋದ. ಅವರು ಕೈಯಲ್ಲಿ ಒಂದು ಬೋರ್ಡ್ ನ ಇಟ್ಕೊಂಡಿದ್ದಾರೆ. ನನ್ ಮಗ ಯಾವ್ದೇ ಒಂದು ತಪ್ಪು ಮಾಡಿಲ್ಲ, ಅವನ್ ಮೇಲೆ ತಪ್ಪಾದ ಅಪವಾದನೆ ಬಂದಿದೆ ಅಂತ. ಆ ಟೈಮ್ ಅಲ್ಲಿ ಅವ್ರ ಪಕ್ಕದಲ್ಲೇ ಇಬ್ಬರು ಗ್ರಿಮ್ ರಿಪರ್ಸ್ ಇದಾರೆ, ನಂಬರ್ 7 ಮತ್ತೆ 416. ಅವ್ರ ಹತ್ರ ಒಂದು ಕ್ಯಾಪ್ಸ್ಯೂಲ್ ಇದೆ. ಕ್ಯಾಪ್ಸ್ಯೂಲ್ ಅಲ್ಲಿ ತೋರಿಸ್ತಾ ಇರೋದು ಈ ಲೇಡಿ ಫೋಟೋನೆ. ಅಂದ್ರೆ ಇನ್ ಸ್ವಲ್ಪ ಹೊತ್ತಲ್ಲಿ ಅವರು ಸತ್ತೋಗ್ತಾರೋ ಏನೋ ಪಾಪ. ಅವ್ರ ಸೋಲ್ ನ ಕಲೆಕ್ಟ್ ಮಾಡಕ್ಕೆ ಇವರಿಬ್ರು ಬಂದಿರೋದು. ಇನ್ನೊಂದ್ ಕಡೆ ಜಂಗ್ ಅವ್ರ ಅಣ್ಣನ ತೋರಿಸ್ತಾರೆ. ಅದು ಅವ್ರ ಕಸಿನ್ ಬಗ್ಗೆ ತುಂಬಾ ತಪ್ಪಾಗೆಲ್ಲ ಬರ್ತಾ ಇತ್ತಲ್ವಾ ನ್ಯೂಸ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿರತ್ತಲ್ವಾ. ಅದನ್ನೆಲ್ಲ ನೋಡಿ ಸಖತ್ ಟೆನ್ಷನ್ ಆಗ್ಬಿಟ್ರು. ಕಂಪನಿನ ಮಾರ್ಬಿಡ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ನಲ್ವಾ, ಇನ್ನು ಏನ್ ಮಾಡ್ಕೊಂಡಿದ್ದೀರಾ ಅಂದಾಗ ಅವ್ರ ಅಸಿಸ್ಟೆಂಟ್ ಹೇಳ್ತಾರೆ, ಸರ್ LIC ಕಂಪನಿ ಇದಕ್ಕೂ ಮುಂಚೆ ತುಂಬಾ ಲಾಸ್ ಅಲ್ಲಿ ಹೋಗ್ತಾ ಇತ್ತು ಸರ್, ಆದ್ರೆ ಇವಾಗ ತುಂಬಾ VIPs ಇನ್ಶೂರೆನ್ಸ್ ತಗೊಂಡಿದ್ದಾರೆ, ಅದರಿಂದ ಬೋರ್ಡ್ ಮೆಂಬರ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ, ಇನ್ನೇನಕ್ಕೆ ಸೇಲ್ ಮಾಡೋದು ಅಂತೆಲ್ಲ ಕೇಳ್ತಿದ್ದಾರೆ ಸರ್ ಅಂದಾಗ, ಏನ್ ಅವ್ರೇನ್ ಕೇಳೋದು, ನಾನ್ ಹೇಳ್ತಾ ಇದೀನಲ್ವಾ ಮರ್ಯಾದೆಗೆ ಆ ಜಂಗ್ನ CEO ಇದ್ದಾನೆ ಇವಾಗ ಅವ್ನ್ ಪ್ರೆಸೆಂಟ್, ಅವ್ನ ರಿಸೈನ್ ಮಾಡ್ಬಿಟ್ಟು ಹೋಗಕ್ ಹೇಳಿ, ಆದಷ್ಟು ಬೇಗ ಅದನ್ನ ಚೈನಾ ಕಂಪನಿಗೆ ಮಾರಾಟ ಮಾಡೋ ಕೆಲ್ಸನ ನೋಡಿ ಅಂತ ಹೇಳ್ತಾರೆ. ಇವನು ಸರಿ ಅಂತ ಹೇಳ್ದ. ಪ್ಲಸ್ ಇವರೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ತಾ ಇದಾರೇನೋ ಅದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಿದಾಗ ಅಲ್ಲಿರೋ ಪಬ್ಲಿಕ್ ಜನ ಎಲ್ಲ ಈ ಜಾಗದಲ್ಲಿ ಕಾಂಪ್ಲೆಕ್ಸ್ ಬರಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಸರ್. ಅಷ್ಟೇ ಅಲ್ಲದೆ ಆ ರಿಪೋರ್ಟರ್ ಕಿಮ್ ಇದಾರಲ್ಲ ವಯಸ್ಸಾದವರು, ಅವ್ರು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿ ಸ್ವಲ್ಪ ವಾದ ಮಾಡ್ತಿದ್ದಾರೆ ಅಂದಾಗ, ಇದೆಲ್ಲ ನನ್ಗೆ ಸಿಲ್ಲಿ ರೀಸನ್ಸ್ ಎಲ್ಲ ಹೇಳ್ಬೇಡಿ, ಯಾವ ತರ ಕೊಟ್ಟು ಕವರ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ, ಆದಷ್ಟು ಬೇಗ ಹೋಗಿ ಹಾಕೋ ಕೆಲಸ ನೋಡಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಇದಕ್ಕೂ ಮುಂಚೆ ನಮ್ ಹೀರೋಗೆ ಒಂದು ಕಾಲ್ ಬಂದಿತ್ತಲ್ವಾ, ಮುಜಿನ್ ಮಾಮ್ ಅಂತ, ಅದನ್ನ ಅವ್ರ ಅಮ್ಮ ಕೂಡ ಕಾಲ್ ನೋಡ್ಬಿಟ್ಟು ಡಿಲೀಟ್ ಕೂಡ ಮಾಡ್ಬಿಟ್ಟಿದ್ರಲ್ವಾ. ಆ ಲೇಡಿನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಆಕ್ಚುಲಿ ಲೇಡಿ ಬೇರೆ ಯಾರು ಅಲ್ಲ, ನಮ್ ಹೀರೋಗೆ ಅಂದ್ರೆ ಸತ್ತೋದ ಅಲ್ವಾ ಹೀರೋ, ಅವರ ಒರಿಜಿನಲ್ ಅಮ್ಮ. ಇವಾಗ ಹೀರೋಗೆ ಆಕ್ಸಿಡೆಂಟ್ ಆಗಿದೆ, ಅವ್ನಿಗೆ ಹಳೆ ವಿಷಯ ಎಲ್ಲ ಮರ್ತೋಗ್ಬಿಟ್ಟಿದೆ. ಸೊ ಇನ್ ಕೇಸ್ ಅವ್ನಿಗೆ ಜ್ಞಾಪಕ ಬಂದು ಅವ್ನ್ ಬಂದ್ ನಿಮ್ಮನ್ನ ಮಾತಾಡ್ಸಿದ್ರೆ ಕೂಡ ನೀವು ಮಾತಾಡಬಾರ್ದು, ಅವನಿಂದ ದೂರನೇ ಇರ್ಬೇಕು ಅಂತ ಹೇಳ್ತಾರೆ. ಏನ್ ರೀಸನ್ ಅಂತ ಗೊತ್ತಿಲ್ಲ. ಇದನ್ನ ಕೇಳಿಸ್ಕೊಂಡ್ ಪಾಪ ಲೇಡಿಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲೇ ಜಂಗ್ ಅವ್ರ ಅಮ್ಮದು ಸೋಲ್ ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಆ ಜಾಗಕ್ಕೆ ನಂಬರ್ 7 ಮತ್ತೆ 416 ಬಂದಿರ್ತಾರೆ. ಈ ಲೇಡಿ ಪಾಪ ಏನಕ್ ಸಾಯ್ತಾ ಇದಾರೋ ಏನೋ, ಸೂಸೈಡ್ ಏನಾದ್ರು ಮಾಡ್ಕೊಂತಾರ, ಇವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅಂದಾಗ ನಂಬರ್ 7 ಬೈತಾರೆ, ಏಯ್ ನೀನೆಲ್ಲ ಗ್ರಿಮ್ ರಿಪರ್ ಕಣೋ, ಈ ತರ ಅಯ್ಯೋ ಪಾಪ ಅಂತ ಹೇಳ್ಬಾರ್ದು, ಮನುಷ್ಯರ ಮೇಲೆ ನಾವ್ ಹತ್ರ ಹೇಳಿದ್ರೆ ನಮಗೂ ಪಾಪ ಸುತ್ಕೊಳ್ಳುತ್ತೆ, ಆತರ ಹೇಳ್ಬಾರ್ದು ಅಂತ ಹೇಳಿ ಸೈಲೆಂಟ್ ಮಾಡಿಸ್ತಾರೆ. ಇವ್ರಿಬ್ರು ಇರೋದನ್ನ ನಮ್ ಹೀರೋ ದೂರದಿಂದ ನೋಡ್ಬಿಟ್ಟು ಮಾತಾಡ್ಸಕ್ಕೆ ಅಂತ ಬರ್ತಾನೆ. ಅವಾಗ ಅದೇ ರೆಸ್ಟೋರೆಂಟ್ ಇಂದ ಆ ಲೇಡಿ ಅಂದ್ರೆ ನಮ್ಮ ಹೀರೋ ಅವ್ರ ಅಮ್ಮ ಅಂತ ಹೇಳಿದ್ವಲ್ಲ, ಅವರು ಪಾಸ್ ಆಗಿ ಹೋಗ್ತಾರೆ. ಆದ್ರೆ ನಮ್ ಹೀರೋ ಮುಖಾನ ನೋಡಲ್ಲ, ಅವನು ನೋಡೋದಿಲ್ಲ. ಸೊ ಡೈರೆಕ್ಟ್ ಆಗಿ ಬಂದು ನಂಬರ್ 7 ನ ಮೀಟ್ ಮಾಡಿ ಎಲ್ಲಾ ವಿಷಯನ ಹೇಳ್ತಾರೆ. ಈ ತರ ಹೀರೋಯಿನ್ ಇಷ್ಟ ಪಡ್ತಾ ಇದ್ದ ಹುಡುಗ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಟ್ಟ, ಇವಾಗಿರೋನು ನೋಡೋದಕ್ಕೆ ಸೇಮ್ ಹೀರೋ ತರನೇ ಇದ್ದ ಅಂತ ಹೇಳಿ, ಪ್ಲಸ್ ಆ ಬ್ರೇಸ್ಲೆಟ್ ನ ಇವ್ನ್ ಕಟ್ಕೊಂಡಿರೋದಕ್ಕೋಸ್ಕರ ಅವ್ನ್ ಬಾಯ್ ಫ್ರೆಂಡ್ ಅಂತ ಅನ್ಕೊಂಡಿದ್ದಾಳೆ, ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅಂತ ಹೇಳಿದಾಗ ನಂಬರ್ 7 ಗೆ ಶಾಕ್ ಆಗುತ್ತೆ. ಇನ್ ಕೇಸ್ ನೀವ್ ನಿಜವಾದ ಹೀರೋ ಅಲ್ಲ ಅಂತ ಗೊತ್ತಾದ್ರೆ ನಿಮ್ಮ ಜೂನಿಯರ್ ರಿಪರ್ ನ ಕಂಡಿಡೋದಕ್ಕೆ ಖಂಡಿತ ಹೀರೋಯಿನ್ ಹೆಲ್ಪ್ ಮಾಡೋದಿಲ್ಲ. ಇನ್ನು ಏನ್ ಮಾಡ್ಕೊಂಡಿದ್ರೆ, ಇನ್ನು ಎಷ್ಟು ದಿನ ಬೇಕು ಅವನ್ನ ಹುಡ್ಕೋದಕ್ಕೆ, ಆದಷ್ಟು ಬೇಗ ಹುಡುಕ್ರಿ ಅಂತ ಹೇಳ್ದವ್ರು ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ, ನಿಮ್ ಕ್ಯಾಪ್ಸೂಲ್ ನ ಬೇರೆ ಕಳ್ದಾಕ್ಬಿಟ್ಟಿದ್ರೆ, ಅದು ಬೇರೆ ರಿಪರ್ಸ್ ಕೈಲಿ ಏನಾದ್ರು ಸಿಕ್ಕಿದ್ರೆ ಖಂಡಿತ ಹೀರೋಯಿನ್ ಸೋಲ್ ನ ಕಲೆಕ್ಟ್ ಮಾಡ್ಬಿಡ್ತಾರೆ, ಬೇಗ ಹುಡುಕ್ರಿ ಅಂದಾಗ ಇವ್ನು ಎದ್ನೋ ಬಿದ್ನಂತ ಅಲ್ಲಿಂದ ಟೆಲಿಪೋರ್ಟ್ ಆಗಿ ಸ್ಟ್ರೇಟ್ ಆಗಿ ನಮ್ ಹೀರೋಯಿನ್ ಅವ್ರ ಮನೆಗ್ ಬಂದ್ ನೋಡಿದ್ರೆ ಅವಳು ಮನೇಲಿ ಇಲ್ಲ. ಎಲ್ಲಪ್ಪ ಓದ್ಲಿ ಇವಳು ಅಂತ ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲೊಂದು ಕಲ್ಲಿರುತ್ತೆ. ಕಲ್ ಮೇಲೆ ನಮ್ ಹೀರೋದು ಡ್ರಾಯಿಂಗ್ ನ ಮಾಡಿಟ್ಟಿರ್ತಾಳೆ, ಸ್ಕೆಚ್
ಮಾಡಿಟ್ಟಿರ್ತಾಳೆ, ನಂತರನ ಇದೆ ಮುಖ ನೋಡಿ ಹೆಂಗ್ ಮಾಡಿಟ್ಟಿದ್ದಾಳೆ ಅಂತ ಮಿರರ್ ಎಲ್ಲ ನೋಡ್ಕೊಂಡವನು ಅವಾಗ ನಮ್ ಬ್ಲಾಕ್ ಗೆ ಅರ್ಥ ಆಗುತ್ತೆ ನಾನೊಂದು ಗ್ರಿಮ್ ರಿಪ್ಪರ್, ನನಗೆ ಫೇಸೇ ಇರೋದಿಲ್ಲ, ಯಾರ್ದೋ ಫೇಸ್ ನ ನೋಡ್ಕೊಂಡು ನಾನು ಯಾಕೆ ಇಷ್ಟೊಂದು ನಾಚಿಕೆ ಪಡ್ತಾ ಇದ್ದೀನಿ ಅಂತ ಹೇಳಿ ಪಾಪ ಲೈಟ್ ಆಗಿ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ನಮ್ ಹೀರೋನ ಹುಡ್ಕೊಂಡು ಅವ್ರ ಮನೆಗೆ ಹೋಗಿದ್ದಾಳೆ. ಮನೆಯಲ್ಲಿ ನಮ್ ಹೀರೋ ಇಲ್ಲ. ಕೆಲ್ಸದ ಜಾಗಕ್ಕೆ ಬಂದು ನೋಡ್ತಾಳೆ, ಇಲ್ಲೂ ನಮ್ ಹೀರೋ ಇಲ್ಲ, ಮನೆಯಲ್ಲೂ ಇಲ್ಲ, ಕೆಲ್ಸದ ಮೇಲೂ ಇಲ್ಲ. ಇನ್ನೆಲ್ಲಿ ಹೋಗಿರ್ತಾನೆ ಇವ್ರು, ನನ್ಗೂ ಕಾಲ್ ಮಾಡಿಲ್ವಿ ಅಂತ ನಿಂತಿರ್ಬೇಕಾದ್ರೆ ನಮ್ಮ ಹೀರೋ ಜೊತೆ ಕೆಲಸ ಮಾಡೋ ಇನ್ನೊಂದು ಆಫೀಸರ್ ಬಂದು ಮಾತಾಡಿಸ್ತಾರೆ. ಏನಮ್ಮ ಹೀರೋನ ಹುಡ್ಕೊಂಡ್ ಬಂದ, ಅವ್ನ್ ಇವತ್ತು ಕೆಲ್ಸಕ್ಕೆ ಬರ್ಲಿಲ್ವಲ್ಲ ಅಂದಾಗ, ಓ ಹೌದಾ ಸರಿ ಸರ್ ಆಯ್ತು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ಬೇಕಾದ್ರೆ ಇವ್ನ ಹಿಂದ್ಗಡೆಯಿಂದ ಈ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡೋದಕ್ಕೆ, ಹೀರೋಗಿಂತ ಒಂದು ಹುಡುಗಿನ ಅಂತ ಜಲ್ ಸುರಿಸ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಅವರು ಹೆಡ್ ಆಫೀಸರ್ ಬಂದು ತಲೆ ಮೇಲೆ ಒಂದು ಕೊಡ್ತಾರೆ. ಸಾಕು ಬಕೆಟ್ ಬಕೆಟ್ ಜಲ್ ಸುರಿತಾ ಇದೆ, ಬಾ ಒಳಗಡೆ ಮರ್ಯಾದೆಗೆ ಅಂತ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಒಂದು ಲೇಡಿ ಕೇಸ್ ಕೊಡಕ್ಕೇನೋ ಬಂದಿದಾರೇನೋ, ಯಾರ ಲೇಡಿ ಅಂತ ಕೇಳಿದಾಗ ಸರ್ ಈ ತರ ಒಂದು ಬಾರಲ್ಲಿ ಏನೋ ಜಗಳ ಆಗಿದೆಯಂತೆ ಸರ್, ಆ ಬಾರ್ ಓನರೇ ಈ ಲೇಡಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಅವಾಗ ತಕ್ಕಂತ ನಮ್ಮ ಹೆಡ್ ಆಫೀಸರ್ ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಫಸ್ಟ್ ಇವರು ಬಾರ್ಗೆ ವಿಚಾರಣೆ ಮಾಡಕ್ಕೆ ಅಂತ ಹೋದಾಗ ಅಲ್ಲಿರೋ ಬಾರ್ ಲೇಡಿ ಜಂಗು ಮತ್ತೆ ಬಾರ್ ಲೇಡಿ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಲೇಡಿ ಬಂದು ಹೇಳಿರ್ತಾಳಲ್ವಾ ನಮ್ ಬಾರ್ ಓನರು ಜಪಾನ್ಗೆ ಹೋಗಿದ್ದಾರೆ ಅಂತ. ಅವಾಗ ಅವ್ರ ಡೀಟೇಲ್ಸ್ ಎಲ್ಲ ಕೂಡ ಈಸಿಟ್ಕೊಂಡಿರ್ತಾರೆ. ಸೊ ಇವಾಗ ಆ ನಂಬರ್ ಗೆ ಡೈಲ್ ಮಾಡಿದಾಗ ಅದನ್ನ ಇಲ್ಲಿರೋ ಲೇಡಿನೇ ಕಾಲ್ ಅಟೆಂಡ್ ಮಾಡ್ತಾ ಇರೋದು, ಅಂದ್ರೆ ಬಾರ್ ಓನರ್ ಈ ಲೇಡಿನೇ ಅಂತ ನಮ್ಮ ಪೊಲೀಸ್ ಆಫೀಸರ್ ಗೆ ಅರ್ಥ ಆಯ್ತು. ಇವಾಗ ಹಂಗೆ ವಾಶ್ರೂಮ್ ಅಲ್ಲಿ ನಮ್ ಹೀರೋ ಅವರ ಚೀಫ್ ಆಫೀಸರ್ ಮತ್ತೆ ಆ ಸ್ಪೈ ಒಬ್ಬ ಇದ್ದ ಅಲ್ವಾ ವಿಲನ್ಸ್ ಗ್ರೂಪ್ ಗೆ ಕೆಲಸ ಮಾಡೋನು, ಅವ್ರಿಬ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದ್ರಲ್ಲಿ ಆ ಸ್ಪೈ ಹೇಳ್ತಾನೆ, ಸರ್ ಯಾಕೆ ಸರ್ ನಿಮ್ಗೆ ಬೇಡದೇ ಇರೋ ಕೆಲಸ, ಅವೆಲ್ಲ ಎಷ್ಟು ದೊಡ್ಡ ಜಾಗ ಗೊತ್ತಾ, ಅವ್ರೇನಾದ್ರೂ ಚಿಟ್ಕೆ ಹಾಕೋಷ್ಟರಲ್ಲಿ ನಿಮ್ ಕೆಲಸ ಕೂಡ ನಿಮ್ಮಿಂದ ಹೋಗೋ ಚಾನ್ಸಸ್ ಇದೆ, ಗೊತ್ತಿದ್ದು ಆ ಹುಡುಗನ ಕರ್ಕೊಂಡ್ ಬಂದು ಜೈಲಲ್ಲಿ ಹಾಕಿದೀರಾ ಏನ್ ಸರ್, ನಿಮ್ಗೂ ಮತ್ತೆ ನಿಮ್ ಟೀಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನು ಅನ್ನೋ ಭಯ ಪಡಿಸಿದಾಗ ನಮ್ ಚೀಫ್ ಹೇಳ್ತಾರೆ, ಏನು ಭಯನಾ, ನಮ್ ಟೀಮ್ ಮೆಂಬರ್ಸ್ ಎಲ್ಲ ನೋಡ್ಕೊಂತಾರೆ, ಅದ್ರಲ್ಲೂ ಮುಖ್ಯವಾಗಿ ನಮ್ ಟೀಮ್ ಅಲ್ಲಿ ಹೀರೋ ಇದಾನೆ, ಅವ್ನ್ ಇರೋವರೆಗೂ ಯಾರು ಭಯ ಪಡೋಷ್ಟಿಲ್ಲ, ಯಾಕಂದ್ರೆ ಅವನೇ ಕೇಸ್ ನ ಸಾಲ್ವ್ ಮಾಡಿದ್ದು, ಅವನನ್ನ ಜೈಲ್ ಗಿಡದ ಹಾಕಿರೋದು ಅಂತ ಹೇಳಿದಾಗ ಅಂದ್ರೆ ನಮ್ ಹೀರೋ ಬಗ್ಗೆ ಒಂದ್ ಸ್ವಲ್ಪ ಹೋಗ್ಲಿ ಮಾತಾಡಿದ ತಕ್ಷಣ ಆ ಟೀಮ್ ಮೆಂಬರ್ಸ್ ಎಲ್ಲ ಬಂದವರು ಹೌದೌದು ನಮ್ ಹೀರೋ ಇರೋವರೆಗೂ ನಮ್ಗೇನು ಭಯ ಇಲ್ಲ, ಏನೇ ಆದ್ರೂ ನಮ್ ಹೀರೋ ನೋಡ್ಕೊಂತಾನೆ, ಅವನಷ್ಟು ಟ್ಯಾಲೆಂಟೆಡ್ ಪರ್ಸನ್ ನಾನ್ ಯಾರು ನೋಡಿಲ್ಲ ಅಂತ ಹೇಳಿ ನಮ್ ಹೀರೋ ಬಗ್ಗೆ ಸ್ವಲ್ಪ ಹೋಗ್ಲಿ ಮಾತಾಡ್ತಾ ಇರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ನಮ್ ಹೀರೋ ಟೆಲಿಪೋರ್ಟ್ ಆಗಿ ಬಾತ್ರೂಮ್ ಗೆ ಬಂದಿರ್ತಾನೆ, ಆದ್ರೆ ಡೋರ್ ಓಪನ್ ಮಾಡ್ಕೊಂಡು ಹೊರಗಡೆ ಬಂದಿಲ್ಲ ಅಷ್ಟೇ, ಇದನ್ನೆಲ್ಲ ಕೇಳಿಸ್ಕೊಂತಾನೆ. ಅದಾದ್ಮೇಲೆ ಆ ಚೀಫ್ ಮತ್ತೆ ಇನ್ನೊಬ್ರು ಅದೇ ಸ್ಪೈ ಇಬ್ರು ಅಲ್ಲಿಂದ ಹೋದ್ಮೇಲೆ ಇವ್ರು ಬಾತ್ರೂಮ್ ಡೋರ್ ಓಪನ್ ಮಾಡ್ಕೊಂಡ್ ಬಂದಾಗ ಇನ್ನೊಬ್ರು ಇರ್ತಾರಲ್ವ ಯಾವಾಗ ವಾಶ್ರೂಮ್ ಅಲ್ಲೇ, ಅವ್ರು ಹೇಳ್ತಾರೆ ಏನಪ್ಪಾ ನಿನಗ್ ಬೇರೆ ಎಲ್ಲೂ ದಾರಿ ಸಿಗಲ್ವಾ, ಬಂದು ಬಾತ್ರೂಮ್ ಅಲ್ಲೇ ಇರ್ತೀಯ ಅಂತ ಕೇಳಿದಾಗ ಅವ್ರು ನಗದ್ ಬಿಟ್ಟು ಪರವಾಗಿಲ್ಲ ಸರ್ ನನ್ ಬಗ್ಗೆ ತುಂಬಾ ಹೋಗ್ಲಿ ಮಾತಾಡಿದ್ರಿ ಅಂತ ಹೇಳಿ ಕೆನೆನೆಲ್ಲ ಗಿಲ್ಬಿಟ್ಟು ಹೋಗ್ತಾನೆ. ಹೊರಗಡೆ ಹೋಗ್ತಾ ಇರೋ ಚೀಫ್ ಕೂಡ ಆ ಸ್ಪೈ ಹತ್ರ ಬೈತಾನೆ ಇರ್ತಾರೆ, ಇನ್ನೊಂದ್ಸತಿ ನಮ್ ಟೀಮ್ ಬಗ್ಗೆ ಈ ತರ ಎಲ್ಲ ತಪ್ಪಾಗಿ ಮಾತಾಡ್ಬೇಡ ಅಂತ. ಅದಕ್ಕೆ ನಮ್ ಹೀರೋ ಚೀಫ್ ತಲೆ ಮೇಲೆ ಕೂಡ ಕೈ ಇಟ್ಬಿಟ್ಟು ವೆರಿ ಗುಡ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಏನೋ ನನ್ನ ಹುಡ್ಕೊಂಡು ಹೀರೋಯಿನ್ ಏನಾದ್ರೂ ಇಲ್ಲಿ ಬಂದಿದ್ಲ ಅಂತ ಕೇಳಿದಾಗ ಹೌದೌದು ಬಂದಿದ್ಲು ಅಂತ ಕೂಡ ಹೇಳ್ತಾರೆ. ನಮ್ ಹೀರೋಗ್ ಒಂಥರ ಖುಷಿ. ಇನ್ನೊಂದ್ ಕಡೆ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ವಾ, ಅಂದ್ರೆ ಜಂಗ ಅವ್ರ ಅಣ್ಣ ಕೇಳಿದ್ನಲ್ಲ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ, ಯಾವ್ದೋ ಒಂದು ಮಾಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರಲ್ವಾ, ಆ ಜಾಗದಲ್ಲಿ ಒಂದು ಸ್ಕೆಲಿಟನ್ ಸಿಕ್ಕಿರೋದಾಗಿ ಗೊತ್ತಾಗುತ್ತೆ. ಅಲ್ಲಿರೋ ಕೆಲ್ಸದವರೆಲ್ಲ ತುಂಬಾನೇ ಭಯ ಪಡ್ತಾರೆ. ಅಷ್ಟೇ ಅಲ್ಲದೆ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇರೋದೇ, ಇದಕ್ಕೂ ಮುಂಚೆ ಬಿಲ್ಡಿಂಗ್ ಒಂದು ಕೊಲ್ಯಾಪ್ಸ್ ಆಯ್ತಲ್ವಾ, ಹತ್ತತ್ರ ಒಂದು 300-400 ಜನ ಸತ್ತೋದ್ರು ಅಂತ ಹೇಳಿದ್ವಲ್ಲ, ಆ ಜಾಗದಲ್ಲಿ ಈಗ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು. ಇದಕ್ಕೆ ಆ ಕಂಪನಿ ಹತ್ರ ಹೋಗ್ಬಿಟ್ಟು ತುಂಬಾ ಹೋರಾಟಗಾರರೆಲ್ಲ ಹೋರಾಟ ಮಾಡ್ತಾ ಇರ್ತಾರೆ, ಅಲ್ಲಿ ನೀವು ಬಿಲ್ಡಿಂಗ್ ಕಟ್ಟಬಾರ್ದು ಅನ್ನೋದಕ್ಕೋಸ್ಕರ. ಕಿಮ್ಮು ಕೂಡ ಆ ಜಾಗದಲ್ಲೇ ಇರ್ತಾರೆ. ನಮ್ ಹೀರೋಯಿನ್ ಕೂಡ ಆ ಜಾಗಕ್ಕೆ ಬಂದ್ಲು. ನಮ್ ಹೀರೋಗೆ ಕಾಲ್ ಮಾಡ್ತಿದ್ದಲ್ಲ, ಕಾಲ್ ಬೇರೆ ರೀಚ್ ಆಗ್ತಾ ಇಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ಜಗಳಗಳೆಲ್ಲ ಸ್ಟಾರ್ಟ್ ಆಗೋಯ್ತಾ, ಅದರಿಂದ ನಮ್ ಹೀರೋಯಿನ್ ಕೂಡ ಕೆಳಗಡೆ ತಳ್ಬಿಟ್ಟು ಹೊಟ್ಟೋದ್ರು. ಇದ್ರ ಜಂಗವ್ರಣ್ಣ ಮೇಲಿಂದ ನೋಡ್ತಾನೆ ಇದ್ದ, ಇವ್ರಿಗೆಲ್ಲ ಬೇರೆ ಕೆಲ್ಸಾನೇ ಇಲ್ಲ ಅಂತ. ಅಷ್ಟ್ರಲ್ಲಿ ನಮ್ ಹೀರೋ ಬಂದ್ಬಿಟ್ಟು ಅವಳಿಗೆ ಕೈಯೆಲ್ಲ ಕೊಟ್ಟು ಎತ್ತಿದವನು, ಬೇರೆ ಕೆಲ್ಸಾನೇ ಇಲ್ಲ ನಿನ್ಗೆ, ಎಲ್ಲೇ ಏನೇ ಪ್ರಾಬ್ಲಮ್ ಆದ್ರೆ ಕೂಡ ನೀನೋಗ್ ನಿಂತ್ಕೊಂಡ್ಬಿಡ್ತೀಯ ಅಂತ. ಆಮೇಲೆ ಈಗ ಹೋರಾಟ ಮಾಡಕ್ ಬಂದಿದ್ರಲ್ಲ, ಅವರಲ್ಲಿ ಒಬ್ರಿಗೆ ನ್ಯೂಸ್ ಗೊತ್ತಾಗತ್ತೆ, ಈ ತರ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಒಂದು ಸ್ಕೆಲಿಟನ್ ಸಿಕ್ಕಿದೆ ಅಂತ. ಈ ವಿಷಯ ಗೊತ್ತಾಗಿದ ತಕ್ಷಣ ಎಲ್ಲರೂ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡ್ತಾರೆ. ಇವಾಗ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ ಹೆಡ್ ಆಫೀಸರ್ ಬಾರ್ ಲೇಡಿ ಹತ್ರ ವಿಚಾರಣೆ ಮಾಡ್ತಾ ಇದಾರೆ. ನಿಮ್ಗೆ ಕ್ಲಾರಾ ಬಗ್ಗೆ ಏನಾದ್ರೂ ಗೊತ್ತಾ ಅಂತ. ಯಾಕೆ ಸರ್ ಗೊತ್ತಿಲ್ಲ, 20-25 ವರ್ಷದ ಹಿಂದ್ಗಡೆ ನಾನು ಕ್ಲಾರಾ ಇಬ್ರು ಒಂದೇ ಬಾರಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಆಕ್ಚುಲಿ ನನ್ ಬಾರಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಿದ್ದು. ನನ್ನ ಹತ್ರ ಸ್ವಲ್ಪ ದುಡ್ಡನ್ನ ದೋಚ್ಕೊಂಡು ಓಡೋದ್ಲು. ಅವಳು ಮತ್ತೆ ಅವಳ ಫ್ರೆಂಡ್ ಅಂದ್ರೆ ಫ್ರೀಸರ್ ಅಲ್ಲಿ ಸತ್ತಿರ್ತಾರಲ್ಲ ಆ ಹುಡ್ಗಿ ಇಬ್ರು ಓಡೋಗಿ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಅಂತ ಹೇಳ್ತಾರೆ. ನಿಮ್ಗೆ ಮೋಸ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತಂದ್ಮೇಲೆ ಅವ್ರ ಗಂಡನ ಏನಕ್ಕೆ ನಿಮ್ ಹತ್ರ ಕೆಲ್ಸಕ್ಕೆ ಇಟ್ಕೊಂಡ್ರಿ ಅಂತ ಕೇಳ್ತಾರೆ. ಅಂದ್ರೆ ಫ್ರೀಸರ್ ಲೇಡಿ ಅವ್ರ ಹಸ್ಬೆಂಡ್ ನ ನಿಮ್ ಹತ್ರ ಏನಕ್ಕೆ ಕೆಲ್ಸಕ್ಕೆ ಇಟ್ಕೊಂಡ್ರಿ ಅಂತ ಕೇಳಿದಾಗ ಆ ಹುಡ್ಗಿನ ಸರ್ ತುಂಬಾ ಬಂದು ಕೇಳ್ಕೊಂಡ್ರು, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ ಗಂಡನ್ಗೆ ಕೆಲಸ ಕೊಡಿ ಅಂತ. ಅದಕ್ಕೆ ಕೆಲಸ ಕೊಟ್ಟೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಟೈಮಲ್ಲಿ ಅವ್ರಿಬ್ರಿಗೆ ಏನೋ ಜಗಳ ಆಗಿತ್ತಂತೆ. ಅಂದ್ರೆ ಕ್ಲಾರಾ ಮತ್ತೆ ಫ್ರೀಸರ್ ಲೇಡಿ ಇಬ್ರು ದೂರ ಆಗ್ಬಿಟ್ರಂತೆ. ಆದ್ರೆ ಫ್ರೀಸರ್ ಲೇಡಿಗೆ ಯಂಗ್ಜೋ ಅಂತ ಒಂದು ಹುಡುಗಿ ಪರಿಚಯ ಇದ್ಲು, ಫ್ರೆಂಡ್ ಆಗಿದ್ಲು ಅಂತ ಕೇಳ್ಪಟ್ಟೆ ಅಂತ ಹೇಳ್ತಾರೆ. ಈ ಯಂಗ್ಜೋ ಅನ್ನೋದು ಬೇರೆ ಯಾರು ಅಲ್ಲ, ನಮ್ ಜೂನಾನೆ, ನಮ್ ಹೀರೋ ಅವರ ಎಕ್ಸ್ ಗರ್ಲ್ ಫ್ರೆಂಡ್. ಅಂದ್ರೆ ಆಲ್ರೆಡಿ ಹೇಳಿರ್ತೀವಿ ಅವಳ ಐಡೆಂಟಿಟಿ ಎಲ್ಲ ಚೇಂಜ್ ಮಾಡ್ಕೊಂಡಿದ್ಲು ಅಂತ. ಸೊ ಅವಳ ನಿಜವಾದ ಹೆಸರು ಯಂಗ್ಜೋ ಅಂತ. ಈ ಕಡೆ ನೋಡಿದ್ರೆ ಪಾಪ ಈ ಜೂನಾಗೆ ಆ ಕ್ರಿಮಿನಲ್ ಸರಿಯಾದ ಟಾರ್ಚರ್ ಕೊಡ್ತಾ ಇರ್ತಾನೆ, ಮರದೇಗ ಕ್ಯಾಸೆಟ್ ಎಲ್ಲಿದೆ ಹೇಳ್ಬಿಡು ಅಂತ. ಇನ್ನು ಹೇಳ
ಹೇಳ್ಬೇಕಂದ್ರೆ ಅವ್ನ ಕ್ಯಾಸೆಟ್ ಸಿಕ್ಕಿದೆ, ಕ್ಯಾಸೆಟ್ ಅಲ್ಲಿ ಇರೋ ವಿಡಿಯೋನ್ ಕೂಡ ನೋಡ್ಬಿಟ್ಟಿರ್ತಾನೆ. ಇದ್ರೂನು ಅದ್ರ ಬಗ್ಗೆ ಕೇಳೋವಾಗ ಇವಳು ಹೇಳ್ತಾಳೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಆ ಕ್ಯಾಸೆಟ್ ನ ನಾನು ಹೀರೋ ಅವರ ಇನ್ವೆಸ್ಟಿಗೇಷನ್ ರೂಮ್ ಇಂದಾನೆ ಎತ್ತಿದ್ದು, ಇವಾಗ ನನ್ನ ಬಿಟ್ರೆ ಕೂಡ ನಾನು ಹೋಗ್ಬೇಕಾದ್ರೆ ಹುಡ್ಕೊಂಡ್ ಬರ್ತೀನಿ ಅಂದಾಗ, ಓ ನೀನ್ ಮಾತಾ ನಂಬಿ ಬಿಡ್ತೀನಿ ಅಂತ ಬೇರೆ ನಿನ್ಗೆ ಭ್ರಮೆನಲ್ಲಿ ಇದೆಯಾ, ಆ ಕ್ಯಾಸೆಟ್ ನ ಆಲ್ರೆಡಿ ನಾನು ನೋಡ್ಬಿಟ್ಟೆ, ಅದ್ರಲ್ಲಿ ನೀನ್ ಡ್ರೆಸ್ ಬಿಚ್ತಾ ಇರೋ ವಿಡಿಯೋ ಮಾತ್ರನೇ ಇರೋದು, ಅದ್ ಬಿಟ್ರೆ ಬೇರೆ ಯಾವ್ದು ಇಲ್ಲ, ಮರ್ಯಾದೆ ಗೆಲ್ಲಿದೆ ಹೇಳು ಅಂದಾಗ, ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ, ಅದ್ ಅಲ್ಲೇ ಇರ್ಬೇಕು ಅಂತ ಹೇಳ್ತಾಳೆ. ಅಂದ್ರೆ ಹೀರೋ ಬೇರೆ ಎಲ್ಲಾದ್ರೂ ಬಚ್ಚಿಟ್ಟಿರ್ತಾನೇನೋ, ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದ ಅಲ್ವಾ, ಬೇರೆ ಎಲ್ಲೋ ಬಚ್ಚಿಟ್ಟಿರ್ತಾನೇನೋ, ನಾನು ಹೋಗಿ ಎತ್ಕೊ ಬರ್ತೀನಿ ಅಂತ ಕೇಳ್ತಾಳೆ. ಅದಾದ್ಮೇಲೆ ಹೆಡ್ ಆಫೀಸರ್ ಮತ್ತೆ ಮುಜಿನ್ಗೆ ಹೋಗಿರ್ತಾರೆ ಅಲ್ಲಿರೋ ಸ್ಕೂಲ್ ಅಲ್ಲಿ ಕೆಲವು ರೆಕಾರ್ಡ್ಸ್ ನ ಚೆಕ್ ಮಾಡೋದಕ್ಕೆ. ಆ ಟೈಮ್ ಅಲ್ಲಿ ಇವರೆಲ್ಲ ಸ್ಟೂಡೆಂಟ್ಸ್ ಆಗಿದ್ದವ್ರೆ ತಾನೆ, ಈ ಜೂನಾ ಮತ್ತೆ ಫ್ರೀಸರ್ ಲೇಡಿ ಅವರೆಲ್ಲಾನು. ಸೊ ಅವ್ರ ಬಗ್ಗೆ ಡೀಟೇಲ್ ಸಿಗುತ್ತಾ ಅಂತ ಸ್ಕೂಲ್ ಹೋಗಿ ಚೆಕ್ ಮಾಡಿದಾಗ ಅದ್ರಲ್ಲಿ ಜೂನಾದು ರೆಕಾರ್ಡ್ ಆ ಪೇಪರ್ ಮಾತ್ರ ಇಲ್ಲ, ಅವಳ ಸ್ಕೂಲ್ ರೆಕಾರ್ಡ್ ಪೇಪರ್ ಮಾತ್ರ ಇಲ್ಲ, ಅದು ಮಿಸ್ ಆಗಿದೆ. ಇದೇನಿದು ಈ ಪೇಪರ್ ಮಾತ್ರ ಮಿಸ್ ಆಗಿದೆ ಅಂತ ಕೇಳಿದಾಗ, ಸರ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಯಾರೋ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಬಂದಿದ್ರು ಸರ್, ಅವರು ಇದನ್ನೆಲ್ಲ ಚೆಕ್ ಮಾಡ್ಬೇಕು ಅಂತ ಕೇಳಿದ್ರು, ಮೋಸ್ಟ್ಲಿ ಅವರೇ ಅವಾಗ ಎತ್ಕೊಂಡು ಹೋಗಿರ್ಬೋದು ಅಂದಾಗ, ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ರಾ, ಯಾರು ಬಂದಿದ್ರು, ಅವ್ರ ಹೆಸರೇನಾದ್ರೂ ನೆನ್ಪಿದ್ಯಾ ಅಂತ ಕೇಳಿದಾಗ, ಹಾ ಸರ್ ಅವ್ರ ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಅಂತ ವಿಸಿಟಿಂಗ್ ಕಾರ್ಡ್ ನ ಕೊಡ್ತಾರೆ. ನೋಡಿದ್ರೆ ಅದು ನಮ್ ಹೀರೋದು. ಅಂದ್ರೆ ನಮ್ ಹೀರೋ ಇದಕ್ಕೂ ಮುಂಚೆನೆ ಕೇಸ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿರ್ತಾನಲ್ವಾ, ಈ ಕ್ಲಾರ್ ಅದು ಬಗ್ಗೆ ಡೀಟೇಲ್ಸ್ ಎಲ್ಲ ಕೂಡ ಇಟ್ಕೊಂಡಿದ್ದ ಅಲ್ವಾ, ಹಂಗಾದ್ರೆ ಅವನೇ ಬಂದು ಡೀಟೇಲ್ಸ್ ತಗೊಂಡೋಗಿರೋದು, ಅವ್ನಿಗೆ ಮೆಮೊರಿ ಲಾಸ್ ಆಗಕ್ ಮುಂಚೆನೆ ಅವ್ನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾನೆ ಅಂತ ನಮ್ಮ ಹೆಡ್ ಆಫೀಸರ್ ಗೆ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಇಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಒಂದು ಸ್ಕೆಲಿಟನ್ ಸಿಕ್ತು ಅಂತ ಹೇಳಿದ್ರಲ್ವಾ, ಅದಕ್ಕೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೂಡ ಆ ಜಾಗಕ್ಕೆ ಬಂದು ಆ ಸ್ಕೆಲಿಟನ್ ಯಾರ್ದು ಏನು ಅಂತ ಹೇಳಿ ಎಕ್ಸಾಮಿನ್ ಎಲ್ಲ ಮಾಡಿರ್ತಾರೆ. ಅಲ್ಲೇ ರಿಪೋರ್ಟ್ ಕೂಡ ಕೊಟ್ಬಿಟ್ರು. ಅಲ್ಲಿ ರಿಪೋರ್ಟರ್ಸ್ ಹತ್ರ ಬಂದು ಹೇಳ್ತಾರೆ, ಝ್ಯಾಂಗ್ ಅನ್ನೋ ಒಂದು ಹುಡುಗನ್ಗೆ ಸೇರಿರೋ ಡೆಡ್ ಬಾಡಿ ಇದು ಅಂತ. ಇದನ್ನ ಕೇಳಿಸ್ಕೊಂಡು ಅವ್ರ ಪೇರೆಂಟ್ಸ್ ಅಲ್ಲೇ ಇರ್ತಾರೆ, ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾ ಇದಾರೆ. ಈ ಝ್ಯಾಂಗ್ ಅನ್ನೋದು ಬೇರೆ ಯಾರು ಅಲ್ಲ, ನಂಬರ್ 7 ಜೊತೆ ಇರ್ತಾರಲ್ವಾ 416, ಅವರೇ ಝ್ಯಾಂಗ್ ಅನ್ನೋರು. ಇವಾಗ ಹೆಂಗಿದ್ರು ನೋಡೋದಕ್ಕೆ, ಆದ್ರೆ ಈಗ ನೋಡಿ ಚೇಂಜ್ ಆಗ್ಬಿಟ್ಟಿದ್ದಾರೆ, ಆಲ್ಮೋಸ್ಟ್ ಅವರಲ್ಲೇ ಒಂದು ಚೇಂಜಸ್ ಆಗಿರತ್ತೆ. ಇದ್ರ ನೋಡಿ ನಂಬರ್ 7 ಕೂಡ ಶಾಕ್ ಆಗಿರ್ತಾರೆ, ಏನಾಗ್ತಿದೆ ಅಂತ. ನೋಡಿದ್ರೆ ನಾರ್ಮಲ್ ಚಿಕ್ಕ ಹುಡುಗ ತರ ಆಗ್ಬಿಟ್ಟ. ಈ ಹುಡುಗ ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ? ಹೀರೋಯಿನ್ಗೆ ಒಬ್ಬ ಫ್ರೆಂಡ್ ಇದ್ದ ಅಲ್ವಾ, ಅವರೆಲ್ಲ ಸಾಯ್ತಾರೆ ಅಂತ ಗೊತ್ತಾದಾಗ ಒಂದು ಹುಡುಗ ಹಂಗೆ ಹಿಪ್ ಹಾಪ್ ಸ್ಟೈಲ್ ಅಲ್ಲಿ ಬಂದ್ಬಿಟ್ಟು ಅಯ್ಯೋ ಕಮ್ ಮ್ಯಾನ್ ಅಂತೆಲ್ಲ ಕರೆದಿರ್ತಾನಲ್ಲ, ಅವನೇ ಈ ಹುಡುಗ. ಇವ್ನ್ಗೆ ಒಂಥರ ಶಾಕ್ ಆಗೋಯ್ತು, ನಾನೇನ್ ಈ ತರ ಚೇಂಜ್ ಆಗ್ಬಿಟ್ಟೆ ಅಂದಾಗ ಅವಾಗ ನಂಬರ್ 7 ಗೆ ಅರ್ಥ ಆಗುತ್ತೆ, ನಿನ್ ಡೆಡ್ ಬಾಡಿನ ನಿನ್ನ ಸ್ಕೆಲಿಟನ್ ನ ಕಂಡಿಡಿದ್ ಬಿಟ್ಟಿದ್ದಾರೆ, ಅದು ನಿನ್ನ ಹೆಸರೇ ಅಂತ ಗೊತ್ತಾಯ್ತು, ಅದಕ್ಕೆ ನೀನು ಈ ತರ ಚೇಂಜ್ ಆಗಿದ್ಯಾ. ಅಂದ್ರೆ ಇವಾಗವರೆಗೂ ಅವ್ನಿಗೆ ಅವ್ನ್ ಯಾರು ಅಂತ ಗೊತ್ತೇ ಇರೋದಿಲ್ಲ. ಸೊ ಇವಾಗ ಅವ್ನ ಹೆಸರನ್ನ ಕಂಡಿಡಿದಾರ, ಅವ್ನ್ ಯಾರು ಅಂತ ಗೊತ್ತಾಗಿರೋದ್ರಿಂದ ಈ ತರ ಚೇಂಜ್ ಆಗಿರೋದು. ಇನ್ನೊಂದ್ ಕಡೆ ನಮ್ ಹೀರೋದ ಅಸ್ಥಿ ಎಲ್ಲ ಇಟ್ಟಿರ್ತಾರಲ್ವಾ, ಆ ಜಾಗಕ್ಕೆ ನಮ್ ಹೀರೋನು ಹೋಗಿರ್ತಾನೆ. ನಮ್ ಹೀರೋಯಿನ್ ಕೂಡ ಪಕ್ಕದಲ್ಲಿ ಬೇರೆ ಯಾರ್ದೋ ನೋಡಕ್ ಹೋಗಿರ್ತಾಳೆ. ಇಲ್ಲಿ ಅಸ್ಥಿ ಹತ್ರ ನಮ್ ಹೀರೋ ಅವ್ರ ಅಮ್ಮ ನಿಂತ್ಕೊಂಡಿರ್ತಾರೆ. ಅವ್ರ ಆಕ್ಚುಲಿ ನಮ್ ಹೀರೋ ಹೆಸರನ್ನ ಕೂಡ ಕರೀತಾರೆ. ಟಕ್ ಅಂತ ನಮ್ ಹೀರೋ ತಿರ್ಗ್ಬಿಟ್ಟು, ನನ್ನ ಕರೆದ್ರ, ನಾನ್ ಯಾರಂತ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ, ಸಾರಿಪಾ ನಿಮ್ಮನ್ನೆಲ್ಲ ಕರೆದಿದ್ದು, ಏನೋ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಅಂತ ತುಂಬಾ ಬೇಜಾರಾಗಿ ಅಲ್ಲಿಂದ ಹೋಗ್ತಾರೆ. ಅವ್ರಿಗೆ ಅರ್ಥ ಆಯ್ತು ನಮ್ ಹೀರೋಗೆ ಮೆಮೊರಿ ಲಾಸ್ ಆಗಿದೆ, ನಿಜವಾಗ್ಲೂ ಎಲ್ಲ ಮರ್ತೋಗಿದ್ದಾನೆ ಅಂತ. ಸ್ವಲ್ಪ ತಲೆ ನಮ್ ಹೀರೋಯಿನ್ ಕೂಡ ಜಾಗಕ್ಕೆ ಬರ್ತಾಳ. ಎಲ್ಲಿ ಫೋಟೋನ ನೋಡ್ಬಿಟ್ಟು ಅವ್ರ ಲವರ್ ಸತ್ತೋಗಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಬಿಡತ್ತೇನೋ ಅಂತ ಹೇಳಿ, ಬೇಡ ಬೇಡ ನೋಡ್ಬೇಡ ಬಾ ಅಂತ ಅಲ್ಲಿಂದ ಕರ್ಕೊಂಡು ಹೊಟ್ಟೋದ. ಇಲ್ಲಿ ನಮ್ ಹೆಡ್ ಆಫೀಸರ್ ಅವರ ಚೀಫ್ ಹತ್ರ ಕೇಳ್ತಾರೆ, ಹೀರೋಗೆ ಮೆಮೊರಿ ಲಾಸ್ ಆಗೋದಕ್ಕೂ ಮುಂಚೆ ಏನಾದ್ರು ಕೇಸ್ ಕೊಟ್ಟಿದ್ರ, ಅವ್ನು ಏನಾದ್ರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ ಅಂತ ಕೇಳಿದಾಗ, ಎಲ್ಲಿ ಡೆಡ್ ಬಾಡೀಸ್ ನ ನೋಡಿದ್ರೇನೆ ವಾಂತಿ ಎತ್ಕೊಂಡು 10 ಕಿಲೋಮೀಟರ್ ದೂರ ಹೋಗ್ತಾ ಇದ್ದ, ಅವನ ಹತ್ರ ನಾನೇನು ಕೇಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಯಾರಿಗೂ ಗೊತ್ತಿಲ್ದ ಅವ್ನಿಗೆ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ನ ಅಂತ ನಮ್ ಹೆಡ್ ಆಫೀಸರ್ ಗೆ ಡೌಟ್ ಬರುತ್ತೆ. ಅಂದ್ರೆ ಅವ್ನು ಯಾವ್ದೋ ಕೇಸ್ ನ ಕಂಡಿಡೋದಕ್ಕೋಸ್ಕರನೇ ಡಿಟೆಕ್ಟಿವ್ ಆಗಿ ಜಾಯ್ನ್ ಆಗಿದ್ದಾನೆ ಅಂತ ಅರ್ಥ ಆಯ್ತು. ಬಟ್ ಅದೇನೋ ಅಂತ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಇನ್ನೊಂದ್ ಕಡೆ ಜೂನಾನ ತೋರಿಸ್ತಾರೆ, ಅಂದ್ರೆ ಜೂನಾದ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ಹೀರೋ ಸತ್ತೋಗಿದ್ದಾನೆ ಅಂತ ಹೇಳಿ ಜೂನಾ ಕೂಡ ಗೊತ್ತಿರತ್ತೆ, ಯಾಕಂದ್ರೆ ಅವ್ರ ತಮ್ಮ ಆ ಫೋಟೋ ಹತ್ರ ಆ ಹಸ್ತಿ ಹತ್ರ ನಿಂತ್ಕೊಂಡು ಮಾತಾಡಿರ್ತಾರೆ. ಅವಾಗೆ ಅವಳಿಗೆ ಅರ್ಥ ಆಗಿರುತ್ತೆ, ನನ್ನ ಕಾಪಾಡಿರೋ ಹುಡುಗ ಸತ್ತೋಗಿದ್ದಾನೆ ಅಂತ. ಅದಾದ್ಮೇಲೆ ಅವಳು ಸುಮ್ನೆ ಆಗ್ಬಿಟ್ಟಿರ್ತಾಳೆ. ಸೆಂಟ್ರಲ್ ಒಂದ್ಸತಿ ಅವ್ನಿಗೆ ಆಕ್ಸಿಡೆಂಟ್ ಆದಾಗ ಅವನು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿರ್ತಾನೆ. ಅವಾಗ ಇವಳೇ ಟ್ರೀಟ್ಮೆಂಟ್ ಕೊಟ್ಟಿರ್ತಾಳೆ. ಆತರ ಸಣ್ಣ ಪುಟ್ಟ ಗಾಯ ಆದಾಗಲ್ಲ ಅವ್ನು ಹಾಸ್ಪಿಟಲ್ಗೆ ಹೋಗ್ತಾ ಹೋಗ್ತಾ ಇವಳು ಪರಿಚಯ ಆಗಿ ಇಬ್ರು ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಆಲ್ಮೋಸ್ಟ್ ನನ್ನಿಂದಾನೇ ನಿನ್ಗೆ ಇಷ್ಟೊಂದು ಪ್ರಾಬ್ಲಮ್, ನಾನು ಅವತ್ತು ನಿನ್ನ ಮೀಟ್ ಮಾಡಿರ್ಬಾರ್ದು ಅಂತ ಅವಳೆ ಅನ್ಕೊಂತಾ ಇದ್ದಾಳೆ. ಇಲ್ಲಿ ನಮ್ ಹೀರೋಯಿನ್ ಕೂಡ ಅವ್ರ ಮನೆ ಹತ್ರ ಬಂದ್ ಇಳಿಯೋಷ್ಟ್ರಲ್ಲಿ ಅವ್ರ ಅಮ್ಮ ಬಂದಿರ್ತಾರೆ. ನಿಮ್ ಸ್ಟೆಪ್ ಫಾದರ್ ಮೇಲೆ ಶಾಡೋ ಕಾಣಿಸ್ತಿದೆ ಅಂತ ಹೇಳಿದಲ್ವಾ, ಅವ್ರ ಹೆಂಗ್ ಸಾಯ್ತಾರೆ, ಅವ್ರಿಗೆ ಏನಾಗುತ್ತೆ ಅಂತೆಲ್ಲ ತುಂಬಾ ಕೇಳಿದಾಗ ಅವಳು ಹೇಳ್ತಾಳೆ, ಅವ್ರ ಹೆಂಗ್ ಸತ್ರೆ ನನಗೇನು, ನನ್ನ ಹತ್ರ ಏನಕ್ ಬಂದ್ ಕೇಳ್ತಾ ಇದೀರ ಅಂತ ಕೋಪ ಬೇರೆ ಪಡ್ತಾಳೆ. ಆಗ ಅವ್ರಮ್ಮ ಇನ್ನೊಂದ್ ವಿಷಯ ಹೇಳ್ತಾರೆ, ನಿಮ್ ಸ್ಟೆಪ್ ಬ್ರದರ್ಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು, ಮುಖ್ಯವಾಗಿ ಬೋನ್ ಮ್ಯಾರೋ ಬೇಕಾಗಿದೆ. ಬೋನ್ ಮ್ಯಾರೋ ಅವ್ರ ಅಪ್ಪ ಇಂದಾನೆ ಅವ್ನ್ಗೆ ಸಿಗೋದು, ಅದ್ರಿಂದಾನೆ ಈಗ ದುಡ್ಡುಗೋಸ್ಕರ ಅಲಿತಾ ಇದೀನಿ, ಟ್ರೀಟ್ಮೆಂಟ್ ಗೆ ದುಡ್ಡು ಬೇಕಲ್ವಾ, ಅಲ್ಲಿ ತನಕ ಅಟ್ಲೀಸ್ಟ್ ಅವ್ರು ಬದುಕಿದಾರ ಅಂತ ನಾನು ತಿಳ್ಕೊಳ್ಳೋದ್ ಬೇಡವಾ ಅಂತ ತುಂಬಾ ಫೀಲ್ ಮಾಡಿ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ ಒಂದ್ ಕಡೆ ಬೇಜಾರಾದ್ರೂ ಒಂದ್ ಕಡೆ ತುಂಬಾ ಕೋಪನೂ ಬರುತ್ತೆ. ಯಾಕಂದ್ರೆ ನನಗೆ ಏಟ್ ಆದಾಗ ನಾನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ, ನನ್ ಬಗ್ಗೆ ನಿಮ್ಗೆ ಚಿಂತೆ ಇಲ್ವಲ್ಲ, ಆದ್ರೆ ನಿಮ್ ಮಗನಿಗೆ ಒಂದು ಪ್ರಾಬ್ಲಮ್ ಅಂದ್ರೆ ಅವ್ನ ಬಗ್ಗೆ ಮಾತ್ರ ಇಷ್ಟೆಲ್ಲ ಯೋಚನೆ ಮಾಡ್ತೀರಾ ಅಂತ ಇವಳು ಫೀಲ್ ಮಾಡ್ಕೊಂಡು ಕೂತ್ಕೊಂಡು ತಿಂತಾ ಇರ್ತಾಳೆ. ಸ್ವಲ್ಪದ್ಗ ಅವ್ರ ಅಮ್ಮನೂ ಅಲ್ಲಿಂದ ಹೊರಟೋದ್ರು. ಏನಾದ್ರೂ ತಮ್ಮ ಅಲ್ವಾ, ಅವನ್ ಬಗ್ಗೆ ನೆನ್ಸ್ಕೊಂಡಾಗ ಇವಳಿಗೂ ತುಂಬಾ ಫೀಲ್ ಆಗುತ್ತೆ. ಸರಿ ಅವನು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾನೆ, ನೋಡೋಣ ಅಂತ ಹೋದಾಗ ಅವ್ನ ಪಕ್ಕದಲ್ಲಿ ಕೂಡ ಶಾಡೋ ಕಾಣಿಸ್ತಾ ಇರುತ್ತೆ. ಅದನ್ನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾಳೆ. ಇವಾಗ ಅವ್ರ ಅಪ್ಪ ಅಂದ್ರೆ ಸ್ಟೆಪ್ ಫಾದರ್ ಮೇಲೆ ಕೂಡ ಇರತ್ತಲ್ವಾ, ಅವ್ರ ಹಿಂಗ್ ಸಾಯ್ತಾರೋ ಒಂದ್ಸತಿ ಶಾಡೋನ ಮುಟ್ಟಿ ನೋಡೋಣ ಅಂತ ಅವ್ರನ್ನ ಮುಟ್ಟಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅಷ್ಟ್ರಲ್ಲಿ ಅವ್ರು ಕಾರ್ ಹತ್ಕೊಂಡ್ ಹೊರಟೋದ್ರು. ಇದ್ರೂ ಇವಳು ಹಿಂದ್ಗಡೆ
ಕಡೆ ಒಂದು ಟ್ಯಾಕ್ಸಿನ ಹಿಡ್ಕೊಂಡು ಅವ್ರು ಎಲ್ಲಿ ಹೋಗ್ತಿದಾರೆ ಅಂತ ಫಾಲೋ ಮಾಡ್ಕೊಂಡು ಹೋದಾಗ ಅವರು ಈ ಕೆಲಸ ಎಲ್ಲ ಕೊಡ್ತಾರಲ್ಲ ಆತರ ಒಂದು ಏಜೆನ್ಸಿಯಲ್ಲಿ ಹೋಗ್ಬಿಟ್ಟು ತುಂಬಾ ಕೆಲಸಕ್ಕೆ ಕೇಳ್ಕೊಂತಾ ಇದಾರೆ. ನನ್ ಮಗನ್ಗೆ ಆಪರೇಷನ್ ಮಾಡ್ಬೇಕು, ಪ್ಲೀಸ್ ದಯವಿಟ್ಟು ಏನಾದ್ರು ಕೆಲಸ ಕೊಡಿ ಅಂದಾಗ ಈಗ ಸದ್ಯಕ್ಕೆ ಎಲ್ಲೂ ಏನು ಕೆಲಸ ವೇಕೆನ್ಸಿ ಇಲ್ಲ, ಬಂದ್ರೆ ಹೇಳ್ತೀವಿ ಅಂತಾರೆ. ಆದ್ರೆ ಇಲ್ಲ, ದಯವಿಟ್ಟು ನನ್ಗೆ ಇವಾಗ ಅರ್ಜೆಂಟ್, ನನ್ಗೆ ಏನಾದ್ರು ಒಂದು ಕೆಲಸ ಕೊಡಿ ಅಂತ ತುಂಬಾ ಕೇಳ್ಕೊಂತಾ ಇರ್ತಾರೆ. ಇದನ್ನ ನೋಡಿ ನಮ್ ಹೀರೋಯಿನ್ಗೂ ಸ್ವಲ್ಪ ಬೇಜಾರಾಗುತ್ತೆ. ಆ ಟೈಮಲ್ಲಿ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ಬಿಟ್ಟು ನಾನು ನಿಮ್ ಮನೆಗ್ ಬಂದಿದ್ದೀನಿ, ನೀನ್ ಎಲ್ಲಿದ್ಯಾ, ಮನೇಲಿ ಇಲ್ಲ ಅಂತ ಹೇಳಿದಾಗ ನಾನು ಇತರ ಏಜೆನ್ಸಿಯಲ್ಲಿ ಇದೀನಿ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ಆ ಕ್ಲಾರ್ ಅದು ಸ್ಕೆಲಿಟನ್ ಎತ್ಕೊಂಡ್ ಬಂದಿದ್ರಲ್ವಾ, ಅದನ್ನ ಎಕ್ಸಾಮಿನ್ ಮಾಡಕ್ಕೆ ಹೇಳಿರ್ತಾರೆ. ಅದರಲ್ಲಿ ಕೆಲವೊಂದು ಡೀಟೇಲ್ ಸಿಕ್ಕಿರತ್ತೆ. ಅದು 20 ವರ್ಷದ ಹಳೆ ಸ್ಕೆಲಿಟನ್ ಆಗಿದ್ರೆ ಕೂಡ ಅದರಲ್ಲಿ ಕೆಲವು ಆಸಿಡ್ ಎಲ್ಲ ಬಿದ್ದಿರೋ ತರ ಮಾರ್ಕ್ಸ್ ಇದೆಯಂತೆ. ಈ ಆಸಿಡ್ ಬ್ಯಾನ್ ಮಾಡಿ 30 ಇಯರ್ಸ್ ಆಗಿದೆ. ಇವಳು ಸತ್ತು 20 ವರ್ಷ ಆಗಿದೆ. ಹಂಗಿರ್ಬೇಕಾದ್ರೆ ಆಸಿಡ್ ಹೆಂಗೆ ಅವಳ ಮೇಲೆ ಬಂತು ಅದು ಗೊತ್ತಾಗ್ತಾ ಇಲ್ಲ ಅಂದಾಗ ಆ ಆಸಿಡ್ ಕಂಪನಿ ಬ್ಯಾನ್ ಮಾಡಿದ್ರಲ್ಲ, ಎಲ್ಲಿಂದ ಅದು ಅಂತ ಕೇಳಿದಾಗ ಅದು ಮುಜಿನಲ್ಲಿ ಇದ್ದಿದ್ದು ಅಂತ ಹೇಳಿದಾಗ ಇವ್ರಿಗೆ ಟಕ್ಕಂತ ಫ್ಲಾಶ್ ಆಗುತ್ತೆ, ಮುಜಿನ ಅಂತ. ಯಾಕಂದ್ರೆ ಇವಾಗವರೆಗೂ ನಡೀತಾರದು ಎಲ್ಲ ಮುಜಿನಲ್ಲೇ ತಾನೆ, ಸೊ ಏನೋ ಕನೆಕ್ಟ್ ಆಗ್ತಾ ಇದೆಲ್ವಾ ಅಂತ ಯೋಚನೆ ಮಾಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆ ಏಜೆನ್ಸಿಯಿಂದ ನಮ್ ಹೀರೋಯಿನ್ ಅವರ ಸ್ಟೆಪ್ ಫಾದರ್ ಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಇವಾಗ ತುಂಬಾ ಜನ ಯಾವ್ದೋ ಒಂದು ಜಾಗಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಕೆಲವು ಟೂಲ್ಸ್ ಎಲ್ಲ ಕೈಯಲ್ಲಿ ಎತ್ಕೊಂಡು ಎಲ್ಲರೂ ಕಾರ್ ಹತ್ತಾ ಇರ್ತಾರೆ. ಇದನ್ನ ನಮ್ ಹೀರೋಯಿನ್ ನೋಡ್ತಾ ಇದ್ಲಲ್ವಾ, ಅದ್ರಲ್ಲಿ ತುಂಬಾ ಜನಗಳ ಮೇಲೆ ಬ್ಲಾಕ್ ಶಾಡೋ ಕಾಣಿಸ್ತಾ ಇರುತ್ತೆ. ಇವಳಿಗೆ ಶಾಕಿಂಗ್ ಅಲ್ಲಿ ನಿಂತಿರ್ಬೇಕಾದ್ರೆ ಹೀರೋ ಕೇಳ್ತಾನೆ ಏನಾಯ್ತು ಅಂದಾಗ ಇವಳಯ್ಯೋ ಏನಿಲ್ಲ, ಫಸ್ಟ್ ನಾವು ಆ ಕಾರ್ನ ಫಾಲೋ ಮಾಡ್ಬೇಕು, ಬೇಗ ನಡಿ ಅಂತ ಹೇಳಿ ಆ ಕಾರ್ಗಳನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ 416 ಅವ್ರ ಪೇರೆಂಟ್ಸ್ ಇಬ್ರು ಹಾಸ್ಪಿಟಲ್ ಕುತ್ಕೊಂಡು ಅಳ್ತಾ ಇರೋದನ್ನ ನೋಡಿ ಇವನ್ ತುಂಬಾ ಫೀಲ್ ಮಾಡ್ತಾ ಇದ್ದಾನೆ. ಇವಾಗ ಅವ್ನ್ಗ ವಿಷಯ ಎಲ್ಲ ನೆನಪು ಬರುತ್ತೆ. ನಮ್ ಹೀರೋನ್ ಅವ್ರ ಫ್ರೆಂಡ್ ಇದ್ದ ಅಲ್ವಾ, ಅವನ್ ಜೊತೆ ಇವನ್ ಕೂಡ ಒಬ್ಬ ಫ್ರೆಂಡ್ ತಾನೆ. ಇವನ್ ಕೂಡ ಅವ್ರ ಜೊತೆ ಫಿಲ್ಮ್ಗೆ ಹೋಗಿರ್ತಾನೆ. ಅವತ್ತೇ ಆಕ್ಸಿಡೆಂಟ್ ಅಲ್ಲಿ ಅವನು ಸತ್ತೋಗಿರ್ತಾನೆ. ಇದ್ರ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ಳವಾಗ ನಂಬರ್ 7 ಜಾಗಕ್ಕೆ ಬರ್ತಾರ. ಅವಾಗ ಇವನ್ ಕೇಳ್ತಾನೆ, ನಾನ್ ಕೂಡ ಒಬ್ಬ ಮನುಷ್ಯ ಆಗಿದ್ದವನೇ ತಾನೆ, ಆದ್ರೆ ನಾನ್ ಹೆಂಗ್ ಈ ತರ ಒಂದು ರೀಪರ್ ಆಗಿ ಚೇಂಜ್ ಆದೆ ಅಂತ ಕೇಳಿದಾಗ ಆಕ್ಚುಲಿ ನಾನ್ ಕೂಡ ಒಂದು ಮನುಷ್ಯನಾಗಿದ್ದವನೇ. ನಮ್ ಡೆಡ್ ಬಾಡಿ ಸಿಗದೆ ಇರೋವರೆಗೂ, ನಮ್ ಐಡೆಂಟಿಟಿ ಗೊತ್ತಾಗದೆ ಇರೋವರೆಗೂ ನಾವ್ ಈ ತರ ರೀಪರ್ಸ್ ಆಗೇ ಇರ್ಬೇಕು. ಇವಾಗ ನಿನ್ ಬಾಡಿ ಸಿಕ್ತು, ಇನ್ಮೇಲೆ ನೀನು ಇಲ್ಲಿಂದ ನಿನ್ಗೆ ಮುಕ್ತಿ ಸಿಗುತ್ತೆ, ರೀಪರ್ ಕೆಲಸದಿಂದ ನಿನ್ಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ತುಂಬಾ ಫೀಲ್ ಮಾಡಿ ಅಳ್ತಾನೆ. ಅಂದ್ರೆ ನೆಕ್ಸ್ಟ್ ಇವ್ರು ಎಲ್ಲಿ ಹೋಗ್ತಾರೆ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಆಗೇ ಇರುತ್ತೆ ಇವನ್ಗೆ. ಇವಾಗ ನಮ್ ಹೀರೋ ಅವರ ಹೆಡ್ ಆಫೀಸರ್ ನ ತೋರಿಸ್ತಾರೆ. ಆ ಆಸಿಡ್ ಕಂಪನಿ ಒಂದು ಬ್ಯಾನ್ ಮಾಡಿದ್ರು ಅಂತ ಹೇಳಿದ್ರಲ್ಲ 30 ಇಯರ್ಸ್ ಬ್ಯಾಕ್, ಆ ಜಾಗಕ್ಕೆ ಹೋಗಿ ನೋಡ್ತಾರೆ. ಅಲ್ಲಿ ಇಲ್ಲಿಗಲ್ ಆಗಿ ಏನೋ ಮಾಡ್ತಾ ಇದಾರೇನೋ, ಅಲ್ಲಿ ಆಸಿಡ್ ಬಾಟಲ್ ಎಲ್ಲ ಕೂಡ ಸಿಗುತ್ತೆ. ಅವ್ರು ಹೇಳಿದ್ರಲ್ಲ ಆ ಕ್ಲಾರಾ ಮೈ ಒಳಗಡೆ ಯಾವ್ದೋ ಒಂದು ಆಸಿಡ್ ಸಿಕ್ತು ಅಂತ, ಬಾಟಲ್ ಕೂಡ ಅಲ್ಲೇ ಇರುತ್ತೆ. ಅದನ್ನ ಇಂಜೆಕ್ಟ್ ಮಾಡಿ ಅವಳನ್ನ ಸಾಯಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಂತಾರೆ. ಬಟ್ ಯಾರಂತ ಇನ್ನೂ ಗೊತ್ತಿಲ್ಲ. ಇಲ್ಲಿ ಏಜೆನ್ಸಿ ಕಡೆಯಿಂದ ಎಲ್ಲರನ್ನು ಕೆಲ್ಸಕ್ಕೆ ಕರ್ಕೊಂಡು ಹೋದ್ರಲ್ವಾ ಕಾರ್ಗಳಲ್ಲಿ, ಅವೆಲ್ಲ ಸ್ಟ್ರೇಟ್ ಆಗಿ ಮುಜ್ಜನ್ಗೆ ಹೋಗ್ತಾ ಇರೋದು, ಬೇರೆ ಎಲ್ಲೂ ಅಲ್ಲ, ಆ ಕನ್ಸ್ಟ್ರಕ್ಷನ್ ಕಂಪನಿ ಕಡೆನೆ ಹೋಗ್ತಾ ಇರೋದು. ಇವ್ರನ್ನ ಫಾಲೋ ಮಾಡ್ಕೊಂಡೆ ನಮ್ ಹೀರೋನು ಹೋಗ್ತಾ ಇರ್ತಾನೆ. ಆಗ ಹೆಡ್ ಆಫೀಸರ್ ಕೇಸ್ ರಿಪೋರ್ಟ್ ಎಲ್ಲ ನೋಡಿದಾಗ ಕ್ಲಾರಾ ಜೊತೆ ಇನ್ನೊಬ್ಬನ ಫೋಟೋ ಕೂಡ ಇರುತ್ತೆ. ಮೋಸ್ಟ್ಲಿ ಅವನೇ ಕ್ಲಾರನ ಸಾಯಿಸಿರ್ಬೋದೇನೋ, ಆ ವಿಷಯನ ಹೀರೋ ಕಂಡಿಡಿದ್ನೇನೋ, ಅವನ್ನ ಕಂಡಿಡಿದ್ರೆ ನಮ್ಗೆ ಇದೆಲ್ಲ ಗೊತ್ತಾಗುತ್ತೆ ಅಂತ ಹೀರೋನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆಲ್ಲರೂ ಸ್ಟ್ರೇಟ್ ಆಗಿ ಆ ಕನ್ಸ್ಟ್ರಕ್ಷನ್ ಕಂಪನಿ ಹತ್ರ ತಾನೆ ಬಂದಿದ್ರು. ಆದ್ರೆ ನಮ್ ಹೀರೋ ಕಾರ್ ಇಳಿಯಕ್ಕೂ ಮುಂಚೆನೆ ಆ ಹೆಡ್ ಆಫೀಸರ್ ಕಾರ್ನ ನಿಲ್ಸ್ಬಿಟ್ಟು ಓಡ್ ಬಂದವರು ನಮ್ ಹೀರೋನ ಇಳಿಸ್ಬಿಟ್ಟು ಮರ್ಯಾದೆಗೆ ಇದ್ರ ಬಗ್ಗೆ ಹೇಳು, ಇದ್ರ ಬಗ್ಗೆ ಏನ್ ನೆನಪು ಬರುತ್ತೆ ಹೇಳು, ಕ್ಲಾರನ್ನ ಸಾಯಿಸಿದ್ದು ಇವನೇನಾ ಅಂತ ಫೋಟೋ ಎಲ್ಲ ತೋರಿಸ್ಬಿಟ್ಟು ಕೇಳಿದಾಗ ನಮ್ ಹೀರೋಗ ಅದ್ರ ಬಗ್ಗೆ ಏನು ನೆನಪಿಲ್ವಲ್ಲ, ಯಾಕಂದ್ರೆ ಇರೋದು ಬ್ಲಾಕ್, ಅಷ್ಟಾಗಿ ಏನು ನೆನಪಿಲ್ಲ. ಬಟ್ ಆ ಫೋಟೋ ನೋಡ್ತಾ ಇದ್ರೆ ಇವ್ನಿಗೊಂದು ವಿಷಯ ಅರ್ಥ ಆಗುತ್ತೆ. ನಮ್ಮ ಹೀರೋಯಿನ್ ಅವರ ಬಾಯ್ ಫ್ರೆಂಡ್ ಸ್ಟಾರ್ಟಿಂಗ್ ಫಸ್ಟ್ ಪಾರ್ಟ್ ಅಲ್ಲಿ ನೋಡಿರ್ತೀವಿ, ಅವ್ನ್ ಸತ್ತೋದಾಗ ಸೋಲ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಗ್ರಿಮ್ ರೆಪ್ಪರ್ ಬಂದಿರ್ತಾನಲ್ವಾ, ಅವನ್ ಫೋಟೋ ಮತ್ತೆ ಈ ಕ್ಲಾರಾ ಪಕ್ಕದಲ್ಲಿ ಇರೋ ಫೋಟೋ ಒಂದೇ ತರಾನೇ ಇದೆ. ಇವಾಗ ಒಂದು ಗ್ರಿಮ್ ರೆಪ್ಪರ್ ಫೋಟೋನೇ ಆಗ್ಲಿ, ಇಲ್ಲಿ ಮನುಷ್ಯರ ಫೋಟೋ ಆಗ್ಲಿ ಒಂದೇ ತರ ಇರಕ್ ಆಗಲ್ಲ, ಅದಿಂಗ್ ಸಾಧ್ಯ ಅಂತ ನೋಡ್ತಾ ಇದ್ದ. ಆದ್ರೆ ನಮ್ ಹೀರೋಯಿನ್ ಎದ್ನೋ ಬಿದ್ನೋ ಅಂತ ಆ ಏಜೆನ್ಸಿಯಿಂದ ಬಂದಿದ್ರಲ್ಲ ಆ ಕೆಲಸಗಾರನ್ನ ಹುಡ್ಕೊಂಡು ಹೋದ್ರು. ಇಲ್ಲಿ ನಮ್ ಹೀರೋ ಮತ್ತೆ ಅವ್ರ ಹೆಡ್ ಪೊಲೀಸ್ ಆಫೀಸರ್ ಮಾತಾಡ್ತಾ ಇರೋದನ್ನೆಲ್ಲ ನಂಬರ್ 7 ಮತ್ತೆ 416 ನೋಡ್ತಾನೆ ಇರ್ತಾರೆ. ಅಂದ್ರೆ ಈಗ ಆ ಸೋಲ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗಕ್ ಬಂದಿರೋನ್ ಕೂಡ ಒಂದು ರೀಪರ್ ಅಲ್ವಾ, ಹಂಗಾದ್ರೆ ಅವನು ಒಂದು ಹ್ಯೂಮನ್ ಆಗಿದ್ದವನ ಅಂತ ಕೇಳ್ತಾರೆ. ಅಂದ್ರೆ ಈಗ ನಮ್ ಹೀರೋ ಫೋಟೋ ನೋಡ್ತಾ ಇದ್ದಾನಲ್ವಾ, ಅವನ್ ಬಗ್ಗೆ ಕೇಳಿದಾಗ ಹೌದು ಅವನೊಂದು ಹ್ಯೂಮನ್ ಆಗಿದ್ದವನೇ. ಇವಾಗ ಅವ್ರಲ್ಲಿ ಕಾಣಿಸ್ತಾ ಇಲ್ಲ, ಅವರು ಹೆವನ್ಗೆ ಹೊರಟೋದ್ರ ಅಂತ ಕೇಳಿದಾಗ ಇಲ್ಲ, ಅವನು ಒಂದು ಚಿಕ್ಕ ಹುಡುಗಿನ ರೇಪ್ ಮಾಡಿ ಸಾಯಿಸಿದಾನೆ, ಅದರಿಂದ ಡೆತ್ ಸ್ಕ್ವಾಡ್ ಅವರು ಅವನಿಗೆ ನರ್ಕಕ್ಕೆ ಕಳ್ಸಿದ್ದಾರೆ, ಅಲ್ಲಿ ಪನಿಷ್ಮೆಂಟ್ ಕೊಡ್ತಾ ಇದಾರೆ ಅಂದಾಗ ಹಂಗಾದ್ರೆ ನಾನ್ ಕೂಡ ನರ್ಕಕ್ಕೆ ಹೋಗ್ತೀನಿ ಅಂತ ಅಮಾಯಕವಾಗಿ ಮುಖ ಇಟ್ಕೊಂಡು ಕೇಳಿದಾಗ ಚಾಚೆ ಇಲ್ಲ, ನೀವೆಲ್ಲ ಚಿಕ್ಕ ವಯಸ್ಸಲ್ಲೇ ಸತ್ತಿದೀರಾ, ನಿನ್ ಜೊತೆ ಸತ್ತಿರೋರು ಬಾಡಿ ಸಿಕ್ಕಿರೋರೆಲ್ಲರೂ ಸ್ವರ್ಗಕ್ಕೆ ಹೋಗಿದ್ದಾರೆ, ನಾಳೆ ದಿನ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಜಗಳ ತುಂಬಾನೇ ನಡೀತಾ ಇರುತ್ತೆ. ಈಗ ಏಜೆನ್ಸಿದ ಬಂದಿರೋರೆಲ್ಲಾನು ಅಲ್ಲಿ ಹೋರಾಟ ಮಾಡ್ತಾ ಇರೋನ ಒಡೆದು ಓಡಿಸ್ತಾ ಇರ್ತಾರೆ. ನಮ್ ಹೀರೋಯಿನ್ ಕೂಡ ಸೆಂಟ್ರಲ್ ಹೋಗ್ಬಿಟ್ಟು ಎಲ್ಲರನ್ನೂ ತಡೀತಿದ್ದಾಳೆ. ಬಟ್ ಯಾರು ನಮ್ ಹೀರೋಯಿನ್ ಮಾತೆ ಕೇಳ್ತಾ ಇಲ್ಲ, ಎಲ್ಲರನ್ನೂ ಹಾಕೊಂಡು ಸರಿಯಾಗಿ ಹೊಡಿತಾ ಇರ್ತಾರೆ. ಮುಖ್ಯವಾಗಿ ಅವ್ರ ಸ್ಟೆಪ್ ಫಾದರ್ ನ ತಡಿಯಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಎಲ್ಲೋದ್ಲು ಹೀರೋಯಿನ್ ಅಂತ ಇವಾಗ ನಮ್ ಹೀರೋ ಸುತ್ತಮುತ್ತ ನೋಡಿದ್ರೆ ಹೀರೋಯಿನ್ ಕಾಣಿಸ್ತಾ ಇಲ್ಲ, ಆ ಜಗಳ ನಡೀತಾ ಇರೋ ಮಧ್ಯದಲ್ಲಿ ನಿಂತಿರ್ತಾಳೆ. ಪ್ಲಸ್ ಅಲ್ಲಿ ತುಂಬಾ ಜನ ಸಾಯ್ತಾರೆ ಅಂತ ಹೇಳಿ ರೀಪರ್ಸ್ ಎಲ್ಲ ಕೂಡ ಬಂದಿರ್ತಾರೆ. ಎಲ್ಲಿ ಇವಳನ್ನ ಕಲೆಕ್ಟ್ ಮಾಡ್ಕೊಂಡು ಹೊಟ್ಟೋಗ್ತಾರೆ ಅಂತ ಭಯ ಪಟ್ಟು ನಮ್ ಹೀರೋ ಹೋಗಿ ಹೀರೋಯಿನ್ ನ ಕಾಪಾಡ್ತಾ ಇರ್ತಾನೆ. ಆ ಟೈಮ್ ಅಲ್ಲಿ ಮತ್ತೆ 416 ಕೇಳ್ತಾರೆ, ಹಂಗಾದ್ರೆ ಬ್ಲಾಕ್ ಕೂಡ ಅಂದ್ರೆ ನಂಬರ್ 444 ನಮ್ ಬ್ಲಾಕ್ ನಂಬರ್ 444 ಅಲ್ವಾ, ಅವರು ಒಂದು ಮನುಷ್ಯನಾಗಿದ್ದವ್ರೇನ ಅಂದಾಗ ಖಂಡಿತ ಅವ್ನ್ ಕೂಡ ಒಬ್ಬ ಮನುಷ್ಯ ಆಗಿದ್ದವನೇ, ಆದ್ರೆ ಅವ್ನ್ ಹೆಂಗ್ ಸತ್ತ ಏನು ಅನ್ನೋದನ್ನ ಅವನೇ ಕಂಡಿಡಿಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ ಹೀರೋಯಿನ್ ಅವ್ರ ಸ್ಟೆಪ್ ಫಾದರ್ ನ ತಡೆಯಕ್ಕೆ ಟ್ರೈ ಮಾಡದ್ಲಲ್ವಾ, ಅವಾಗ ಅವ್ರ ಬೆನ್ನಿಂದ್ಗಡೆ ಇರೋ ಬ್ಲಾಕ್ ಶಾರ್ಡ್ ಅನ್ನು ಕೂಡ ಮುಟ್ಟಿರ್ತಾಳೆ. ಅದ್ರಲ್ಲಿ ಅವಳಿಗೊಂದು ವಿಜುವಲ್ ಬಂದಿರುತ್ತೆ, ಅವರಪ್ಪ ಹೆಂಗ್ ಸಾಯ್ತಾರೆ ಅಂತ, ಸ್ಟೆಪ್ ಫಾದರ್ ಹೆಂಗ್ ಸಾಯ್ತಾರೆ ಅಂತ. ಯಾವ್ದೋ ಒಂದು ಜಾಗದಲ್ಲಿ ತುಂಬಾನೇ ಬೆಂಕಿ ಹತ್ಕೊಂಡು
ಹಾಕೊಂಡಿರತ್ತೆ. ಒಂದು ಚಿಕ್ಕ ಮಗುನ ಕಾಪಾಡಕ್ ಹೋಗಿ ಪಾಪ ಇವ್ರಲ್ಲೂ ಸಿಕ್ಕಾಕೊಂಡು ಸಾಯೋ ತರ ಇವಳಿಗೆ ಗೊತ್ತಾಗುತ್ತೆ. ಇದ್ರೂನು ಈಗ ಸದ್ಯಕ್ಕೆ ಅಲ್ಲಿ ಇರೋರ್ನೆಲ್ಲ ತಡೀತಾ ಇದಾರೆ. ಬಟ್ ಯಾರು ಸೈಲೆಂಟ್ ಆಗಿ ಇರೋ ತರ ಇಲ್ವೇ. ಇಲ್ಲಿ ಹೋರಾಟ ಮಾಡಕ್ ಬಂದಿರೋರು ಇಲ್ಲೇ ಟೆಂಟ್ ಹಾಕೊಂಡು ಇದ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳನ್ನೆಲ್ಲ ಒಂದ್ ಜಾಗದಲ್ಲಿ ಕೂರ್ಸಿರ್ತಾರೆ, ಯಾವ್ದೋ ಒಂದು ರೂಮ್ ಅಲ್ಲಿ ಕೂರ್ಸಿರ್ತಾರೆ. ಈಗ ಕಿಮ್ ಹೇಳ್ತಾರೆ ಇಲ್ಲಿ ಜಗಳ ಜಾಸ್ತಿ ಆಗೋ ತರ ಇದೆ, ನಾನೋಗಿ ಮಕ್ಕಳನ್ನ ನೋಡ್ಕೊಂತೀನಿ ಅಂತ. ಕಿಮ್ ಅಲ್ಲಿಂದ ಹೊರಟೋದ್ರು. ನಮ್ ಹೀರೋಯಿನ್ಗೂ ಅರ್ಥ ಆಯ್ತು ಮಕ್ಕಳೆಲ್ಲ ಇಲ್ಲಿದ್ದಾರೆ, ಇಲ್ಲಿ ನಿಮ್ ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅಲ್ಲಿರೋ ಲೇಡಿ ಹೇಳ್ತಾನೆ ಇಲ್ಲ. ಎಲ್ಲಾರನ್ನೂ ಹೊಡಿತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಕೂಡ ಸೇರಿ ಹೊಡೆಯಕ್ಕೆ ಹೋಗ್ತಾಳೆ. ಅವಾಗ್ಲೇ ನಮ್ ಬ್ಲಾಕ್ ನೋಡ್ಬಿಟ್ಟು ಬಂದು ಇವಳನ್ನ ಕಾಪಾಡಕ್ಕೆ ಟ್ರೈ ಮಾಡೋದು. ಅವಳ ಮೇಲೆ ಒಂದ್ ಏಟು ಕೂಡ ಬೀಳಕ್ಕೆ ಬಿಡ್ತಾ ಇಲ್ಲ ಇವನು. ಇನ್ನೊಂದ್ ಕಡೆ ಕಿಮ್ ಹೆಂಗೋ ಚಿಕ್ಕ ಮಕ್ಕಳನ್ನೆಲ್ಲ ಒಂದು ಕಂಟೈನರ್ ತರ ಇರುತ್ತೆ ಆ ರೂಮ್ ಅಲ್ಲೇ ಇಟ್ಟಿರೋದು. ಈಗ ಅಲ್ಲಿ ಮಾಸ್ಕ್ ಹಾಕೊಂಡಿರೋನ್ ಯಾವನೋ ಒಬ್ಬ ಹೋಗ್ಬಿಟ್ಟು ಆ ಕಂಟೈನರ್ ಸುತ್ತ ಬೆಂಕಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಮೀನ್ಸ್ ಪೆಟ್ರೋಲ್ ಎಲ್ಲ ಸುರಿದು ಬೆಂಕಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇಲ್ಲಿ ಎಷ್ಟು ಅಂತ ನಮ್ ಹೀರೋ ಕೂಡ ಒದೆ ತಿಂತಾನೆ ಹೇಳಿ ಎಲ್ಲಾರನು ತಿರುಗಿಸಿ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಸ್ವಲ್ಪ ದೂರದಲ್ಲಿ ಫುಲ್ ಆಗಿ ಹೊಗೆ ಬರ್ತಾ ಇರೋದು ಕಾಣಿಸುತ್ತೆ. ಅಂದ್ರೆ ಕಂಟೈನರ್ ಗೆ ಬೆಂಕಿ ಹಾಕ್ಬಿಟ್ಟಿರ್ತಾರಲ್ಲ ಅದನ್ನ ಗಮನಿಸಿದ ತಕ್ಷಣ ನಮ್ ಹೀರೋಯಿನ್ ಎದ್ನೋ ಬಿದ್ನೋ ಅಂತ ಜಾಗಕ್ಕೆ ಓಡೋಗ್ತಾ ಇದ್ದಾಳೆ. ಈಗ ಸ್ವಲ್ಪ ತಲ ಜಾಗಕ್ಕೆ ಆ ಹೆಡ್ ಆಫೀಸರ್ ಕೂಡ ಬಂದಿದ್ರಲ್ವಾ, ಅವ್ರ ಹಂಗೆ ಗನ್ ಎತ್ಕೊಂಡು ಶೂಟ್ ಮಾಡಿದ ತಕ್ಷಣ ಆ ಸೌಂಡ್ ಎಲ್ಲರೂ ಹಂಗೆ ಕೆಳಗಡೆ ಕುತ್ಕೊಂಡ್ಬಿಟ್ರು. ಇವಾಗ ನಮ್ ಹೀರೋ ಗಮನಿಸೋದು ಹೀರೋಯಿನ್ ಕಾಣಿಸ್ತಾ ಇಲ್ಲ ಅಂತ. ಅವ್ಳು ನೋಡಿದ್ರೆ ಕಂಟೈನರ್ ಹತ್ರ ಹೋಗ್ಬಿಟ್ಟು ಆ ಕಂಟೈನರ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಆಗ್ತಾ ಇಲ್ಲ. ಒಳಗಡೆ ಅವ್ರನ್ನೆಲ್ಲ ಇಟ್ಟು ಲಾಕ್ ಮಾಡ್ಕೊಂಡ್ ಬೇರೆ ಹೊರಟೋಗಿದ್ದಾರೆ. ಒಳಗಡೆಯಿಂದ ಕಿಮ್ ಅನ್ನೋರು ಒಂದು ಮಿರರ್ ತರ ಇರುತ್ತೆ ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಒಳಗಡೆ ತುಂಬಾ ಮಕ್ಳಿದಾರೆ ದಯವಿಟ್ಟು ಅವ್ರನ್ನ ಕಾಪಾಡಿ ಅಂತ ಕೇಳ್ಕೊಂತ ಇದಾರೆ. ಬಟ್ ಇವಳು ಹೆಂಗೆ ಕೀ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ, ಎಳಿತಾಳೆ ಆಗ್ತಾ ಇಲ್ಲ. ಒಳಗಡೆ ನೋಡಿದ್ರೆ ಮಕ್ಕಳ ಮೇಲೆಲ್ಲ ಶಾಡೋ ಕಾಣಿಸ್ತಾ ಇದೆ. ಇವಳಿಗೆ ತುಂಬಾ ಭಯ ಆಗೋಯ್ತು. ಸ್ವಲ್ಪ ತಲೆಯಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇತ್ತಲ್ಲ ಅದು ನಮ್ ಹೀರೋ ನೋಡ್ಬಿಟ್ಟು ಹೀರೋಯಿನ್ ಇಲ್ಲೇ ಬಂದಿರ್ತಾಳೆ ಅಂತ ಅವನು ಈ ಜಾಗಕ್ಕೆ ಬಂದು ನೋಡ್ತಾನೆ. ನೋಡಿದ್ರೆ ಆ ಕಂಟೈನರ್ ಮೇಲೆ ತುಂಬಾ ಜನ ಗ್ರಿಮ್ ರಿಪರ್ಸ್ ನಿಂತಿರ್ತಾರೆ. ಇದನ್ನ ನೋಡಿ ಅವ್ನಿಗೆ ತುಂಬಾ ಬೇಜಾರಾಗ್ತಾ ಇದೆ. ಆ ಕಡೆ ಅವಳು ನೋಡಿದ್ರೆ ಬೇಗ ಬನ್ನಿ ಕೀನ ತೆಗಿಬೇಕು ಇದನ್ನ ಒಡೀರಿ ಅಂತ ಕರೀತಾ ಇದ್ದಾಳೆ. ಆದ್ರೆ ಇವನೊಂದು ಗ್ರಿಮ್ ರಿಪರ್. ಇವರ ರೂಲ್ಸ್ ಪ್ರಕಾರ ಒಂದು ಮನುಷ್ಯ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಕಾಪಾಡಕ್ಕೆ ಟ್ರೈ ಮಾಡಬಾರದು. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂತಿದ್ದಾನೆ. ಆ ಕಡೆ ನೋಡಿದ್ರೆ ನಮ್ ಹೀರೋಯಿನ್ ಬೇಗ ಬಾ ಅಂತ ಕರೀತಾನೆ ಇದ್ದಾಳೆ. ಇವಾಗ ನಿಮ್ಗೇನ್ ಅನಿಸುತ್ತೆ, ನಮ್ಮ ಹೀರೋ ಹೋಗಿ ಕಾಪಾಡ್ತಾನೆ ಅಂತ ಅನ್ಸುತ್ತಾ ಅಥವಾ ಇದು ರೂಲ್ಸ್ ಗೆ ವಿರುದ್ಧವಾಗಿರೋದು ನಾನು ಈ ಕೆಲಸ ಮಾಡಬಾರ್ದು ಅಂತ ಹೇಳಿ ಟ್ರೈ ಮಾಡದೆ ಸುಮ್ನೆ ಇದ್ಬಿಡ್ತಾನ? ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇದಕ್ಕೆ ಆನ್ಸರ್ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.